ವೆಲ್ಕಮ್ ಟು ಅಡುಗೆ ಪಾರ್ಟ್ನರ್ ವಿತ್ ಕೃತಿಕಾ. ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಮಳೆ ಇದೆ. ಸಂಜೆ ಆಗ್ತಿದ್ದ ಹಾಗೆಯೇ ಬಿಸಿ ಬಿಸಿ ಕಾಫಿ ಟೀ ಜೊತೆಗೆ ಖಾರ ಹುಳಿ ಉಪ್ಪು ಎಲ್ಲ ಸೇರಿ ರುಚಿಯಾಗಿ ಏನಾದರೂ ಇದ್ದರೆ ಚಂದ ಅಂತ ಯೋಚನೆ ಮಾಡ್ತಾ ಇರುವಾಗ ಮನೆಯಲ್ಲಿ ಕಂಡಿದ್ದು ಕಾರ್ನ್. ಆ ಜೋಳ ಇದ್ದಿದ್ದರಿಂದ ಇವತ್ತು ಈ ಒಂದು ಸಿಂಪಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವೀಡಿಯೋಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಸೊ ಶುರು ಮಾಡೋಣ ಈ ಸ್ಪೈಸಿ ಚಿಲ್ಲಿ ಕಾರ್ನ್. ಸೊ ಮೊದಲಿಗೆ ಸ್ಟವ್ ಮೇಲೆ ಒಂದು ತವಾ ಇಟ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬಿಡಿಸಿಟ್ಟಿರುವಂಥ ಜೋಳದ ಕಾಳುಗಳನ್ನು ಹಾಕ್ತಾಯಿದ್ದೀನಿ. ಸೊ 1-2 ಮಿನಿಟ್ಸ್ ಹಾಗೆ ಬಿಸಿಗೆ ಇಟ್ಟ ನಂತರ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಒಂದು 3 to 4 ಮಿನಿಟ್ಸ್ ಫ್ರೈ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಏನಾದರೂ ಕೆಂಪು ಮೆಣಸಿನ್ಕಾಯಿ ಖಾರ ಇತ್ತು ಅಂತ ಅಂದರೆ ಅದನ್ನು ಯೂಸ್ ಮಾಡ್ಬೋದು, ಇಲ್ಲ ಅಂತ ಅಂದರೆ ಪೆಪ್ಪರ್ ಪೌಡರ್ ಯೂಸ್ ಮಾಡ್ಬೋದು, ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಆದರೆ ನಾನಿಲ್ಲಿ ನಮ್ಮ ಮನೆಯಲ್ಲಿ ಕೆಂಪು ಮೆಣಸಿನ್ಕಾಯಿ ಖಾರ ಇದ್ದಿದ್ದರಿಂದ ಆ ಒಂದು ಖಾರನ ಯೂಸ್ ಮಾಡ್ತಾಯಿದ್ದೀನಿ. ನಮಗೆ ಖಾರ ಎಷ್ಟು ಬೇಕು ಹಾಗೆ ಅದರ ಅನುಗುಣವಾಗಿ ಆ ಖಾರನ ಹಾಕ್ಕೊಂಡು ಇಲ್ಲಿ ನಾನೊಂದು ಅರ್ಧ ಸ್ಪೂನ್ ಮಾತ್ರ ಹಾಕಿದ್ದೀನಿ. ಸೊ ಅದನ್ನು ಹಾಕಿ ಒಂದು 2-3 ಮಿನಿಟ್ಸ್ ಫ್ರೈ ಮಾಡಿದ ನಂತರ ಇದರ ಜೊತೆಗೆ ನಾನು ಸ್ವಲ್ಪ ಚಿಲ್ಲಿ ಪೌಡರ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸಖತ್ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಕಾಫಿ ಮತ್ತು ಟೀ ಜೊತೆಗೆ. ಸೊ ಈ ಒಂದು ಚಳಿಗೆ ಬಿಸಿ ಬಿಸಿಯಾಗಿರುವಂಥ ಕಾಫಿ ಟೀ ಜೊತೆಗೆ ಈ ಒಂದು ಚಿಲ್ಲಿ ಕಾರ್ನ್ ಮಸ್ತ್ ರುಚಿ ಕೊಡುತ್ತೆ. ಕಡೆಯದಾಗಿ ನಾನಿಲ್ಲಿ ನಿಂಬೆ ಹಣ್ಣನ್ನು ಸ್ಕ್ವೀಸ್ ಮಾಡ್ಕೋತಾ ಇದ್ದೀನಿ. ಸೊ ಉಪ್ಪು ಹುಳಿ ಖಾರ ಎಲ್ಲ ಒಟ್ಟಿಗೆ ಸೇರಿದ್ರೆ ಬಾಯಿ ರುಚಿ ಅಂತಲೇ ಹೇಳ್ಬೋದು. ಸೊ ಹೇಗಿತ್ತು ಈ ನನ್ನ ಚಿಲ್ಲಿ ಕಾರ್ನ್ ರೆಸಿಪಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋಂದಿಗೆ ಕೃತಿಕಾ ನಿಮ್ಮ ಮುಂದೆ ಬರ್ತಾಳೆ. ಅಂಟಿಲ್ ದೆನ್ ಚೆನ್ನಾಗಿ ತಿಂತಾಯಿರಿ, ಹೆಲ್ದಿಯಾಗಿರಿ, ವೆದರ್ ತುಂಬ ಥಂಡಿಯಾಗಿದೆ, ವಾರ್ಮ್ ಆಗಿರಿ ಅಂತ ಹೇಳ್ತಾ ಕೃತಿಕಾ ಸೈನಿಂಗ್ ಆಫ್. ಬಾಯ್.